ನೋಡಿ, ಸರ್ಕಾರದ ಕಡೆಯಿಂದ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ ಅಷ್ಟೇ. ಮಾಮೂಲು ಪೊಲೀಸರಾಗಲಿ CID ಆಗಲಿ ಎಲ್ಲ ಕೂಡ ರಾಜ್ಯ ಸರ್ಕಾರದ ಕೆಳಗಡೆ ಇರುವಂಥದ್ದು. ನಾನು ಈಗಾಗಲೇ ತಮ್ಮಲ್ಲಿ ನೇರವಾಗಿ ಅವರ ಕಾಂಗ್ರೆಸ್ ಕಾರ್ಯಕರ್ತರನ್ನು ತಾವು ವಿಡಿಯೋದಲ್ಲಿ ತಾವು ಗಮನಿಸಿದರೆ, ಭರತ್ ರೆಡ್ಡಿ ನಮ್ಮ ಮನೆ ಮೇಲೆ ರಾತ್ರಿ 9 ಗಂಟೆಗೆ ಬಂದಾಗ ಆ ಒಬ್ಬ ರಾಜಶೇಖರನ ಹುಡುಗನ್ನ ಏನು ಕೊಲೆ ಮಾಡಿದ್ರಲ್ಲ, ಆ ರಾಜಶೇಖರ್ ಸುತ್ತುವರಿದೇ ಆ ಟರ್ಬನ್ಗಳು ಹಾಕೊಂಡಿರುವಂಥ 3 ಗನ್ಮ್ಯಾನ್ಗಳು ಆ ಹುಡುಗನ ಸುತ್ತೂರ ಓಡಾಡ್ತಾ ಇರ್ತಾರೆ. ಅವ್ರು ಎಲ್ಲಿ ತಪ್ಪಿಸ್ಕೊಂತಾನೋ ಅಂತೇಳಿ. ಅಂದರೆ ಯಾರೋ ಒಬ್ಬ ಪ್ರಮುಖ ಕಾರ್ಯಕರ್ತನ ಕೊಲೆ ಮಾಡಿಬಿಟ್ಟು ನಮ್ಮ ಮೇಲೆ ಆಗಬೇಕನ್ನುವಂಥ ಒಂದು ಕುಡಿದ ಅಮಲಲ್ಲಿ ಇವತ್ತೇನು ಶಾಸಕ ಭರತ್ ರೆಡ್ಡಿ ತೀರ್ಮಾನ ಮಾಡ್ಕೊಂಡಿದ್ನೋ, ಆ 3 ಕಾರ್ಬನ್ ಹಾಕ್ಕೊಂಡಿರೋಂಥ ಆ ಟರ್ಬನ್ ಗನ್ಮ್ಯಾನ್ಗಳು ಪಂಜಾಬಿಗಳು ಆ ರಾಜಶೇಖರ್ ಸುತ್ತೂರನೇ ಓಡಾಡ್ತಾ ಇರ್ತಾರೆ. ಆ ಹುಡುಗ ಲಾಠಿ ಏಟ್ಗೆ ಅವ್ನು ಹಿಂತಿರುಗಿ ಓಡ್ತಾ ಇದ್ದರೆ ಅವ್ನ ಬೆನ್ನ ಹಿಂದೆನೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಕೊಲೆ ಮಾಡಿದ್ದಾರೆ. ಇಷ್ಟು ಸಾಕ್ಷಿ ಇಟ್ಕೊಂಡ್ಬಿಟ್ಟು ಬಳ್ಳಾರಿ SP ಸಸ್ಪೆಂಡ್ ಆದರು, IG ಟ್ರಾನ್ಸ್ಫರ್ ಆದರು. ಆದರೆ ನಿಜವಾದ ಕಳ್ಳರು DSP ASP ಅಲ್ಲೇ ಬಳ್ಳಾರಿಯಲ್ಲಿ ಕುಂತಿದ್ದಾರೆ. ಅವ್ರ ಮೇಲೆ ಕ್ರಮ ಇದುವರೆಗೆ ಕೈಗೊಂಡಿಲ್ಲ. ಅವನು ಸತೀಶ್ ಶೆಟ್ಟಿದು ವಿಡಿಯೋ ನಾನು ಬಿಡುಗಡೆ ಮಾಡಿದೆ. ಅವನು ಆರಾಮಾಗಿ ಆಸ್ಪತ್ರೆ ಒಳಗಡೆಯಿಂದ ನಡ್ಕೊಂಡು ಬಂದು ಗಾಡಿ ಹತ್ತಿ ಆಂಬುಲೆನ್ಸಲ್ಲಿ ಕೂತ್ಕೊಂಡು ವಿಕ್ಟ್ರಿ ಸಿಂಬಲ್ 3 ಬಾರಿ ತೋರಿಸ್ತಾನೆ. ಅವನ್ನ ಅರೆಸ್ಟ್ ಮಾಡಿಲ್ಲ. ಭರತ್ ರೆಡ್ಡಿ 6-7 ದಿನದಿಂದ ಅವನು ಪತ್ತೆ ಇಲ್ಲ, ಎಲ್ಲಿದ್ದಾನೆ ಅನ್ನೋದನ್ನು ಅವನು ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹೊಸ SP IG ಇಬ್ಬರು ಬಂದಿದ್ದಾರೆ, ಅವರು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಆ ASP DSP ಮೇಲೆ ಇದುವರೆಗೂ ಕ್ರಮ ಇಲ್ಲ. ಅಂದರೆ ಈ ಸರ್ಕಾರ CID ಕೊಟ್ಟರೆ ಏನೋ ಮೇಲೆಯಿಂದ ಮಾಡೇ ಬಿಡ್ತಾರೆ ಅನ್ನೋಂಥ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ನಮ್ಮ ಪೊಲೀಸರ ಬಗ್ಗೆ ಗೌರವ ಇದೆ ನನಗೆ. ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಾನೊಬ್ಬ ಶಾಸಕ ಕ್ರಿಮಿನಲ್ ಬೆನ್ನ ಹಿಂದೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ ಚೈನಾದಿಂದ ತೊಗೊಂಡು ಬರ್ಲಿಕ್ಕೆ ಹೇಳ್ರಿ ಅಂತ ಹೇಳಿದ ಮೇಲೆ ಜನಾರ್ದನ್ ರೆಡ್ಡಿಗೆ ಏನಾದರೂ ಗುಂಡೇಟ್ ಇಲ್ಲಿ ಬಿತ್ತ ಅಂತೇಳಿ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡಿದರೆ ಇನ್ನು ಪೊಲೀಸರಿಗೆ ಅವ್ರಿಗೆ ಧೈರ್ಯ ಬರುತ್ತೇನೋ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಹಾಗಾಗಿ ಈಗಾಗಲೇ ನಮ್ಮ ಪಕ್ಷದ ಕೋರ್ ಕಮಿಟಿಯಲ್ಲಿ ನಿರ್ಧಾರಗಳನ್ನ ತಗೊಂಡು ನಮ್ಮ ಎಲ್ಲ ಪಕ್ಷದ ಹಿರಿಯರು ತಮ್ಮ ಮುಂದೆ ಬಂದು CBI ಎಂಕ್ವೈರಿ ಆಗಲೇಬೇಕು ಅಂತೇಳಿ ಆಲ್ರೆಡಿ ಅವರು ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟದ ರೂಪುರೇಷೆಗಳ ಬಗ್ಗೆ ಇವತ್ತು ನಾಳೆ ಅದಕ್ಕೊಂದು ಸರಿಯಾದ ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡಿ ಹೇಳೋದಾಗುತ್ತೆ. ಹಾಗಾಗಿ ಈ CID ತನಿಖೆಯಿಂದ ಇನ್ನೊಂದರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು. ಇವತ್ತಿಗೆ ಘಟನೆಯಾಗಿ 10 ದಿನ ಆದರೂ ಕೂಡ ಆ ಕೊಲೆಗಡಿಗರನ್ನು, ಕ್ರಿಮಿನಲ್ಸ್ಗಳನ್ನು, ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ ಬಂಧನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಇದು CBI ಎಂಕ್ವೈರಿಗೆ ಕೊಳ್ಳೇಬೇಕನ್ನೋ ನಮ್ಮ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಬದಲಿಲ್ಲ.